ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕಂಟೆಂಟ್ ಏನಂತ ಹೇಳಿದ್ರೆ, ನೀವೇನು ಮೇನ್ ಚಾನಲ್ ಓಪನ್ ಮಾಡಿ ನೋಡಿದಾಗ ಏನು ಕಾಣ್ತಿದೆಯಲ್ಲ, ಓಪನ್ ಮಾಡಿ ನೋಡಿದಾಗ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಎಷ್ಟು ಸುಂದರವಾಗಿ ಇರಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್. ಮೇಲ್ಗಡೆ ಕಾಣ್ತಾ ಇರೋವಂಥ ಬ್ಯಾನರ್ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು. ಹಾಗೆಯೇ ನಿಮ್ಮ ಒಂದು ಚಾನಲಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಈ ಬ್ಯಾನರ್ನ ಬ್ಯಾನರ್ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ಒಂದು ಟಾಪಿಕ್ ಇದಾಗಿರುತ್ತೆ. ನೋಡಿ, ಈಗ ಯಾರಾದರೂ ನಿಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಲು ಅಷ್ಟೇ ಚೆನ್ನಾಗಿರಬೇಕು, ಅಷ್ಟೇ ಒಂದು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರಬೇಕು. ಆವಾಗ ನೋಡಿದ್ರಿಗೂ ಚೆನ್ನಾಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತಲೂ ಕೂಡ ಅನಿಸುತ್ತೆ ಅಲ್ವಾ. ಕಂಟೆಂಟ್ ಚೆನ್ನಾಗಿದ್ರೂ ಸರಿ, ಹಾಗೆಯೇ ಮೇಯ್ನು ಡ್ಯಾಶ್ಬೋರ್ಡು, ಚಾನಲ್ನ ಒಂದು ಡ್ಯಾಶ್ಬೋರ್ಡ್ ಇರುತ್ತಲ್ಲ, ಅದು ಕೂಡ ಚೆನ್ನಾಗಿರಬೇಕು. ಹಾಗಿದ್ರೆ ಈ ಬ್ಯಾನರ್ನ ಎಷ್ಟು ಚೆನ್ನಾಗಿ ನಾವು ಮಾಡ್ಬೋದು, ಎಷ್ಟು ಈಸಿಯಾಗಿ ಮಾಡ್ಬೋದು, ಮತ್ತು ಕ್ರಿಯೇಟಿವಿಟಿಯಾಗಿ ಕೂಡ ಮಾಡ್ಕೋಬೋದು, ಮತ್ತು ಹೇಗೆ ಅಪ್ಲೋಡ್ ಮಾಡಬೇಕು, ಹಾಗೆಯೇ ಈ ಬ್ಯಾನರ್ಗೆ ಇಷ್ಟೇ ಹೈಟು ಮತ್ತು ವಿಡ್ತ್ ಅನ್ನೋದು ಕೂಡ ಇರುತ್ತೆ. ಅದನ್ನು ಹೇಗೆ ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ನೈಕನ್ನ ಪ್ರೆಸ್ ಮಾಡಿ. ಹಾಗೆಯೇ ಏನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ, ಹೋಗಿ ವೀಡಿಯೋಸ್ನ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋ. ಬ್ಯಾನರ್ನ ಹೇಗೆ ನಾವು ರೆಡಿ ಮಾಡೋದು, ಹಾಗೆಯೇ ಅಪ್ಲೋಡ್ ಮಾಡೋದು ಕೂಡ, ನಿಮ್ಮ ಚಾನಲ್ಗೆ ಅಪ್ಲೋಡ್ ಹೇಗೆ ಮಾಡ್ಕೋಬೋದು ಅನ್ನೋದು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಲೆಟ್ಸ್ ಗೋ. ಇವಾಗ ನೋಡಿ, ನಿಮ್ಮ ಒಂದು ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೆಕ್ಸ್ಟ್ ಸರ್ಚ್ ಬಾರಲ್ಲಿ ಹೋಗಿ ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಟೈಪ್ ಮಾಡಿದ ತಕ್ಷಣ ಬಂದುಬಿಡುತ್ತೆ. ಪಿಕ್ಸೆಲ್ ಲ್ಯಾಬ್ ಅಂತೇಳಿ ಕೊಡಿ. ಇಲ್ಲಿ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕಾಗಿ ಓಪನ್ ಅಂತ ಬಂದಿದೆ. ಇನ್ಸ್ಟಾಲ್ ಆಗಿರುತ್ತೆ, ಓಪನ್ ಅಂತ ಕೊಡಿ. ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇವಾಗ ಈ ಥರ ನಮಗೆ ಸ್ಕ್ರೀನಲ್ಲಿ ಸ್ಟಾರ್ಟಿಂಗು ಕಾಣುತ್ತೆ. ಇಲ್ಲಿ ಇವಾಗ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಮೇಜ್ ಸೈಜು. ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ, ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇರುತ್ತೆ ಆಲ್ರೆಡಿ. ನಂತರ ವಿಡ್ತು ಬಂದು ಮೇನಾಗಿ ಇದನ್ನು ನೋಡ್ಕೊಳ್ಳಿ, 1235. ಹೈಟ್ ಬಂದು 338. ಇಷ್ಟು ಸೈಜ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ನೋಡಿ, ಈ ರೀತಿ ಬಂದಿದೆ. ಇದಕ್ಕೆ ನೀವು ಕಲರ್ ಕೂಡ ಹಾಕ್ಬೋದು. ಇಲ್ಲಿ ನೋಡಿ, ಇವಾಗ ಸೈಜ್ ನಮಗೆ ಸಿಕ್ತು. ಇಲ್ಲಿ ಕೆಳಗಡೆ ಬಂದರೆ ಎ ಅಂತ ಇದೆ ಅಲ್ವಾ ಲೆಟರು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೋಲ್ ಮಾಡಿ. ಬೇಕು ಅಂದರೆ ನೀವು ಕಲರ್ ಕೂಡ ಹಾಕೋಬೋದು. ನಿಮಗೆ ಯಾವ್ದು ಇಷ್ಟ ಚೆನ್ನಾಗಿ ಕಾಣುತ್ತೋ ಅದ್ರ ಮೇಲೆ ಕ್ಲಿಕ್ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಚೇಂಜಸ್ ಆಗುತ್ತೆ ಕಲರು. ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಏನಂದರೆ ಬ್ಯಾನರ್ಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ, ಸ್ವಲ್ಪ ಡಾರ್ಕಾಗಿ ಇದ್ದರೆ ಲುಕ್ಕು ಕೂಡ ಚೆನ್ನಾಗಿ ಕಾಣುತ್ತೆ. ಪರ್ಪಲ್ ಇದು ಕೂಡ ಚೆನ್ನಾಗಿದೆ. ನಿಮಗೆ ಯಾವ ಥರ ಬೇಕೋ ಆ ರೀತಿಯಾಗಿ ಕಲರ್ಸ್ನ ಇಲ್ಲಿ ಶೇಡ್ ಮಾಡ್ಕೋದು. ಮೇಲ್ಗಡೆ ಕಲರ್ಸ್ ಅಂತ ಇದೆಯಲ್ಲ, ಇದರಲ್ಲಿ ತುಂಬ ಚೆನ್ನಾಗಿ ಕಲರ್ಸ್ ಇದೆ. ಗ್ರೇಡಿಯಂಟ್ ಕಲರ್ ಕೂಡ ಇದೆ. ಯಾವ್ದು ರೀತಿಯಾದರೂ ಬೇಕಾದರೆ ನೀವು ಕಲರ್ನ ಸೆಟ್ ಮಾಡ್ಕೋಬೋದು. ನೋಡಿ, ನಾನು ಈ ಕಲರು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಓಕೆ ಕೊಡಬೇಕು, ರೈಟ್ ಮಾರ್ಕ್ ಇದೆಯಲ್ಲ, ಇಲ್ಲಿ ಓಕೆ ಕೊಟ್ಟು ನಂತರ ಈ ಕಡೆ ಸೇವ್ ಮೇಲೆ ಇಲ್ಲಿ ಏನು ಬ್ಲೂಟೂತ್ ಸಿಂಬಲ್ ಕಾಣ್ತಿದ್ದಲ್ಲ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಟು ಗ್ಯಾಲರಿ ಅಂತ ಇದೆ. ಓಕೆನಾ. ಈಗ ಮತ್ತೆ ನೀವು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಮೇಜ್ ಸೈಜ್ ಮೇಲೆ
ಓಕೆ ಕೊಡಿ. ಆಮೇಲೆ ವಿಡ್ತ್ನಲ್ಲಿ 2048 ಅಂತ ಹಾಕಿ. ಸೊ ಹೈಟಲ್ಲಿ 1152. ಸೊ ಇದನ್ನು ಹಾಕಿಬಿಟ್ಟು ಸೊ ಓಕೆ ಕೊಡಿ. ಇದಾದಮೇಲೆ ಇವಾಗ ಮೇಲ್ಗಡೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಟೆಕ್ಸ್ಟು, ಕರೆಂಟ್ ಡೇಟು, ಸ್ಟಿಕ್ಕರ್ ಶೇಪು, ಫ್ರಮ್ ಗ್ಯಾಲರಿ, ಡ್ರಾ ಅಂತ ಇದೆ. ಇಲ್ಲಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಈ ಮೊದಲು ಸೇವ್ ಮಾಡಿದ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಇಮೇಜು ಬಂತು. ಇವಾಗ ಇಲ್ಲಿ ಕೆಳಗಡೆ ಸೆಂಟ್ರ್ ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೊ ಸ್ಕ್ರೋಲ್ ಮಾಡಿ ಕೆಳಗಡೆ. ಇಲ್ಲಿ ರಿಲೇಟಿವ್ ಸೈಜ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಎರಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪೊಸಿಷನ್ನ ಸೆಟ್ ಮಾಡ್ಕೊಳ್ಳಿ. ಈಗ ಇದನ್ನು ಓಕೆ ಮಾಡಿ. ಸೊ ಓಕೆ ಮಾಡಿದ ನಂತರ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಇದೇನು ಲಾಕ್ ಬಟನ್ ಕಾಣ್ತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇವಾಗ ಲಾಕ್ ಮಾಡೋಣ. ಸೊ ಲಾಕ್ ಮಾಡಿದ ನಂತರ ಸೊ ಇಲ್ಲಿ ಲೇಯರ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ಈ ಥರ ಲಾಕ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಇದು ಶೇಕ್ ಅಲ್ಲಾಡಲ್ಲ. ಇಲ್ಲಿ ನೋಡಿ ನಾನು ಎಷ್ಟು ಸ್ಕ್ರೋಲ್ ಮಾಡ್ತಿದ್ದೀನಿ, ಇದು ಸೊ ಪರ್ಟಿಕ್ಯುಲರಾಗಿ ಸೆಂಟರಲ್ಲೇ ಸೊ ಇರುತ್ತೆ ಅನ್ನೋದಕ್ಕೋಸ್ಕರ. ಓಕೆನಾ? ಸೊ ಇದೇನು ಸೆಂಟರ್ ಆಪ್ಷನ್ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಚಾನಲ್ನ ನೇಮ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಸೊ ಇಲ್ಲಿ ಹಾಕ್ಕೋಬೋದು ನಾವು. ಸೊ ಇವಾಗ ಮತ್ತೆ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವೇನು ಸೆಲೆಕ್ಟ್ ಮಾಡಿ ಇಟ್ಟಿರ್ತೀರ, ನಿಮ್ಗೆ ಯಾವುದು ಇಷ್ಟನೋ ಸೊ ಅದರದ ಒಂದು ಫೋಟೋಸ ಇಲ್ಲಿ ನಿಮ್ಮ ಫೋಟೋ ಅಥವಾ ಲೋಗೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ನನ್ನದೇ ಆದಂಥ ಚಾನಲ್ ಲೋಗೋ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ನಾವಿದನ್ನು ಚಿಕ್ಕದೂ ಮಾಡ್ಕೋಬೋದು. ಸೊ ಈ ರೀತಿ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬೋದು ಹೀಗೆ. ಸೊ ಈ ರೀತಿ ಈ ಕಡೆ ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಆ ಒಂದು ಲೋಗೋ ಇರೋ ಫೋಟೋ ಸೊ ಈ ಸ್ಕ್ರೀನ್ ಮೇಲೆ ಬಂತು ಅಲ್ವಾ? ಸೊ ಇವಾಗ ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಂಟರ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರಿಲೇಟಿವ್ ಸೈಜ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇದು ಎನೇಬಲ್ ಆಗಿಲ್ಲ ಅಂದರೆ ಸೊ ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಆನ್ ಮಾಡ್ಕೊಳ್ಳಿ. ಇವಾಗ ಇದು ಎನೇಬಲ್ ಆಗಿಲ್ಲ ಅಂದರೆ ಈ ವಿಡ್ತನ್ನು ನಾವು ಸೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇದು ಎನೇಬಲ್ ಆಗಿದ್ದರೆ ಮಾತ್ರ ಇದನ್ನು ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಈ ಫೋಟೋನ ಸೊ ನಾವು ಇವಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಹೀಗೆ ಸೊ ಇದನ್ನು ನಾವಿವಾಗ ಈ ಒಂದು ಪೊಸಿಷನಲ್ಲಿ ಸೊ ಈ ರೀತಿಯಾಗಿ ಡ್ರಾ ಮಾಡ್ಕೋಬೋದು. ಏನು ಸೆಂಟರ್ ಪೊಸಿಷನ್ ಇದೆಯಲ್ಲ, ಸೊ ಅಷ್ಟೇ ಸೈಜಲ್ಲಿ ನಾವು ಇದನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ ಹೀಗೆ. ಓಕೆನಾ? ಈಗ ಓಕೆ ಮಾಡೋಣ ರೈಟ್ ಮೇಲೆ. ಇವಾಗ ರಿಲೇಟಿವ್ ಪೊಸಿಷನ್ ಮೇಲೆ ಸೊ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದೇನು ಪೊಸಿಷನ್ ಕಾಣ್ತಿದೆಯಲ್ಲ, ಸೊ ಇಲ್ಲಿ ಕೆಳಗಡೆ ಇರೋ ಸೆಂಟ್ರ್ ಪೊಸಿಷನ್ನ ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಮಗೆ ಸೆಂಟರ್ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಸೊ ಇವಾಗ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಸೊ ಇಲ್ಲಿ ಓಕೆ ಕೊಡಿ. ಸೊ ಇವಾಗ ಕೆಳಗಡೆ ಈ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ಸೊ ಎ ಅಂತೇಳಿ ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ ಪ್ಲಸ್ ಐಕಾನ್, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸೊ ನಮಗೆ ನ್ಯೂ ಟೆಕ್ಸ್ಟ್ ಅಂತೇಳಿ ಬಂತು. ಓಕೆನಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಚಾನಲ್ ನೇಮ್ ಏನಿದೆಯೋ ಸೊ ಅದನ್ನು ಇಲ್ಲಿ ಟೈಪ್ ಮಾಡಿ. ಈಗ ನಮ್ಮದು ಚಾನಲ್ ನೇಮು ಸುಮಾ ಚಂದು ಕನ್ನಡ ಲಾಕ್ಸು.
ಸೊ ಕನ್ನಡ ಲಾಕ್ಸ್ ಅಂತ ಇದೆ. ಸೊ ಇದನ್ನು ಇವಾಗ ಓಕೆ ಕೊಡ್ತೀನಿ. ಸೊ ಇದನ್ನು ನೀವು ಇವಾಗ ನಮಗೆ ಯಾವ ಸೈಜ್ ಬೇಕಿದ್ರೂ ಮಾಡ್ಕೋಬೋದು, ಇಲ್ಲ ಬೋಲ್ಡಾಗಿ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಏನು ಕಾಣ್ತಿದೆಯಲ್ಲ, ಸೊ ಪ್ಯಾಡಿಂಗ್ ಅಂತೇಳಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೊ ಎಷ್ಟು ಬೇಕೋ ಅಷ್ಟು ಸೆಂಟರಲ್ಲಿ ಸೊ ಇದು ಬರುತ್ತೆ. ಸೊ ರೈಟ್ ಮಾರ್ಕ್ ಕೊಡಿ. ಸೊ ಹಾಗೆಯೇ ಸೈಜ್ ಕೂಡ ಅಷ್ಟೇ, ನಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಆದರೆ ಬ್ಯಾನರ್ ಸೈಜ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟು ಇಲ್ಲಿ ಫಾಂಟ್ ಸೈಜ್ ಅಂತ ಇದೆ. ಸೊ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಫಾಂಟ್ ಸೈಜ್, ಇದನ್ನು ನಾವು ಬೋಲ್ಡ್ ರೀತಿಯಾಗಿ ಮಾಡ್ಕೋಬೋದು. ನಮಗೆ ಎಷ್ಟೊಂದು ಡಿಸೈನ್ಸ್ಗಳು ಇದ್ದಾವೆ ಇಲ್ಲಿ. ಸೊ ಒಂದು ಸ್ವಲ್ಪ ತಿಕ್ನೆಸ್ಸಾಗಿ ಕಾಣಬೇಕು ಅಂದರೆ ಸೊ ಈ ರೀತಿಯಾಗಿ ಸೊ ಮೇಲ್ಗಡೆ ನಮಗೆ ಶೋ ಆಗ್ತಾ ಇರುತ್ತೆ. ಸೊ ಅದು ಹೇಗೆ ಕಾಣುತ್ತೆ ಅಂಥೇಳಿ ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಸೊ ಈ ರೀತಿ ಬಂತು. ಸೊ ನಂತರ ಇದಕ್ಕೆ ನಾವು ಕಲರ್ ಕೂಡ ಹಾಕ್ಬೋದು. ಓಕೆನಾ? ಸೊ ಕೆಳಗಡೆ ಬಂದರೆ ಸೊ ಕಲರ್ ಆಪ್ಷನ್ಸ್ ಇರುತ್ತೆ. ಸೊ ನಮಗೆ ಯಾವ ಕಲರ್ ಬೇಕೋ ಸೊ ಆ ಕಲರ್ನ ನಾವು ಸೇರಿಸ್ಕೋಬೋದು. ಸೊ ನಾನೇನು ಈ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ಬ್ಯಾನರು. ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಎದ್ದು ಕಾಣೋ ಅಂಥ ಕಲರ್ನ ಸೊ ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ, ಇವಾಗ ಕಲರ್ ಹಾಕಿದ್ದೀನಿ. ಸೊ ಇದನ್ನು ನಾವು ಇವಾಗ ಈ ರೀತಿ ಎಷ್ಟಾದರೂ ಚಿಕ್ಕದು ಮಾಡ್ಕೋಬೋದು ಹೀಗೆ. ಓಕೆನಾ? ಸೊ ನೋಡಿ ಎಷ್ಟು ಏನು ಆ ಬ್ಯಾನರ್ ಸೈಜ್ ಇದೆಯಲ್ಲ, ಸೊ ಆ ಸೈಜ್ ಅಷ್ಟೇ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಇವಾಗ ಸೆಂಟರ್ ಪಾಯಿಂಟಲ್ಲಿ ಸೊ ನಾನು ಕೂರಿಸಿದ್ದೀನಿ. ಸೊ ಯಾಕೋ ನನಗೆ ಕಲರು ಸ್ವಲ್ಪ ಚೇಂಜಸ್ ಇರಲಿ ಅಂತ ಅನ್ನಿಸ್ತಾ ಇದೆ. ಸೊ ಇದು ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಸ್ವಲ್ಪ ಎದ್ದು ಕಾಣ್ತಾ ಇದೆ. ಸೊ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿ, ಈಗ ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಂಟರ್ಗೆ ಬರುತ್ತೆ. ಸೊ ರಿಲೇಟಿವ್ ಪೊಸಿಷನ್, ಸೊ ಸೆಂಟರ್. ಸೊ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಸೆಂಟರ್ ಮೇಲೆ ಬರುತ್ತೆ. ಸೊ ಇವಾಗ ಓಕೆ ಕೊಡಿ. ಸೊ ನಂತರ ಇಷ್ಟು ಆದ ನಂತರ ಸೊ ಮೇಲ್ಗಡೆ ಈ ಬಟನ್ ಇದೆಯಲ್ಲ, ಸೊ ಸೇವ್ ಆ್ಯಸ್ ಪ್ರೊಜೆಕ್ಟ್ ಅಂತ ಇದೆ, ಸೇವ್ ಆ್ಯಸ್ ಇಮೇಜ್ ಅಂತ ಇದೆ. ಸೊ ಪ್ಲಸ್ ಐಕಾನಿಂದ ಎರಡನೇದು, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆ್ಯಸ್ ಇಮೇಜ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೇವ್ ಟು ಗ್ಯಾಲ್ರಿ. ಸೊ ಆಟೋಮೆಟಿಕ್ಕಾಗಿ ಸೊ ನಮ್ಮ ಒಂದು ಬ್ಯಾನರು ಸೊ ಸೆಟ್ ಆಯಿತು. ಸೊ ಇಲ್ಲಿಗೆ ಇಷ್ಟು ಕೆಲಸ ಆಯಿತು ಫ್ರೆಂಡ್ಸು. ಇವಾಗ ನೆಕ್ಸ್ಟು ನಾವು ಹೇಗೆ ಯೂಟ್ಯೂಬಲ್ಲಿ ಈ ಬ್ಯಾನರ್ನ ತಗೊಂಡೋಗಿ ಸೊ ಅಲ್ಲಿ ಸೇವ್ ಮಾಡಬೇಕು, ಅಲ್ಲಿ ಹಾಕೋದು ಹೇಗೆ ಅನ್ನೋದನ್ನ ನೋಡೋಣ. ಸೊ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಆಯಿತು. ಸೊ ಇವಾಗ ಮೇನ್ ಪೇಜಿಗೆ ಬರೋಣ. ವ್ಯೂ ಚಾನಲ್ ಅಂತ ಇದೆ. ಸೊ ಅದಕ್ಕೆ ಬಂದಿದ್ದೀನಿ ನಾನು ಇವಾಗ. ಸೊ ನೆಕ್ಸ್ಟ್ ಇಲ್ಲಿ ಎಡಿಟ್, ಸೊ ಇಲ್ಲೇನು ಪೆನ್ಸಿಲ್ ಐಕಾನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೇಮ್, ಹ್ಯಾಂಡಲ್, ಚಾನಲ್, URL, ಸೊ ಡಿಸ್ಕ್ರಿಪ್ಷನ್, ಮೈ ಕಮ್ಯುನಿಟಿ, ಪ್ರೈವಸಿ, ಸೊ ಈ ಥರ ಎಲ್ಲ ಇದೆ. ಸೊ ಇಲ್ಲಿ ಆಲ್ರೆಡಿ ನಾನು ಲೋಗೋನ ಕೂರಿಸಿದ್ದೀನಿ. ಸೊ ಬ್ಯಾನರ್ ಒಂದು ಸರಿಯಾಗಿ ಹಾಕಿಲ್ಲ. ಸೊ ಆದ ಕಾರಣ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎರಡು ಆಪ್ಷನ್ ಬಂದಿದೆ. ಟೇಕ್ ಎ ಫೋಟೋ, ಚೂಸ್ ಫ್ರಮ್ ಯುವರ್ ಫೋಟೋಸ್ ಅಂತ ಇದೆ. ಸೊ ನಾನಿಲ್ಲಿ ಚೂಸ್ ಫ್ರಮ್ ಯುವರ್ ಫೋಟೋಸು ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ನಲ್ಲ, ಸೊ ಎಡಿಟ್ ಮಾಡಿ. ಸೊ ಅದನ್ನು ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ಎರಡನೇ ಆಪ್ಷನ್ನು. ಸೊ ಇವಾಗ ಗ್ಯಾಲ್ರಿ ಓಪನ್ ಆಯಿತು. ಸೊ ಗ್ಯಾಲ್ರಿ ಓಪನ್ ಆದ ನಂತರ ಸೊ ನಾನೇನು ಸೇವ್ ಮಾಡಿಟ್ಟಿದ್ನಲ್ಲ, ಸೊ ಬ್ಯಾನರ್ ರೆಡಿ ಮಾಡಿ, ಸೊ ಆ ಒಂದು ಬ್ಯಾನರು ಸೊ ನಮ್ಮ ಒಂದು ಗ್ಯಾಲ್ರಿಲಿ ಬಂದಿದೆ. ಸೊ ಅದನ್ನು ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ನಂತರ ಸೊ ನಮಗೆ ಈ ರೀತಿಯಾಗಿ ಬಂದಿದೆ ಅಲ್ವಾ? ಬಂದ ನಂತರ ನಾನೇನು ಮಾಡಬೇಕೀಗ, ಸೊ ಆಟೋಮೆಟಿಕ್ಲಾಗಿ ಸೊ ಇದನ್ನು ಚಿಕ್ಕದು ದೊಡ್ಡದು ಈ ರೀತಿಯಾಗಿ ಮಾಡ್ಕೋಬೋದು. ಇಲ್ಲಿ ನೋಡಿ ಇಷ್ಟಿದೆ ಅಲ್ವಾ? ಸೊ ಈಗ ಇಲ್ಲಿ ಡೆಸ್ಕ್ಟಾಪ್ ಅಂತ ಇದೆ, ಆಲ್ ಡಿವೈಸ್ ಅಂತ ಇದೆ. ಸೊ ನಮಗೆ ಈ ಸೆಂಟರ್ ಪಾಯಿಂಟ್ ಏನಿದೆಯಾ, ಸೊ ಈ ಆಲ್ ಡಿವೈಸಿಂದ ಸೊ ಈ ಕಡೆ ಒಂದು ಲೈನ್ ಇದೆ, ಸೊ ಈ ಕಡೆ ಒಂದು ಲೈನ್ ಇದೆ. ಸೊ ನಾವು ಇಷ್ಟು ಲೈನಲ್ಲಿ ಸೊ ಇದೇನು ಕರೆಕ್ಟ್ ಇದೆಯಲ್ಲ, ಸೊ ಈ ಒಂದು ಲೈನಲ್ಲಿ ಮಾತ್ರ ನಾವು ಕೂರಿಸ್ಬೇಕಾಗುತ್ತೆ ಸೊ ನಮ್ಮ ಒಂದು ಬ್ಯಾನರ್ನ. ಸೊ ಅದಕ್ಕೂ ದೊಡ್ಡದಾದರೆ ಸೊ ಆ ಕಡೆ ಈ ಕಡೆ ಕ್ರಾಸ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಅಲ್ವಾ? ಸೊ ಇಷ್ಟು.
ಸೊ ಇವಾಗ ಇದಿಷ್ಟು ಕರೆಕ್ಟಾಗಿ ಸೆಂಟರ್ ಪಾಯಿಂಟಲ್ಲಿ ಕೂರಿಸಿದ್ದೀನಿ. ಸೊ ನೆಕ್ಸ್ಟ್ ಸೇವ್ ಬಟನ್ ಮೇಲೆ, ಮೇಲ್ಗಡೆ ಸೇವ್ ಇದೆಯಲ್ಲ, ಸೊ ಸೇವ್ ಬಟನ್ ಮೇಲೆ ಸೇವ್ ಮಾಡೋಣ. ಸೇವ್ ಆದ ತಕ್ಷಣ ನಮ್ಮ ಒಂದು ಬ್ಯಾನರು ನೋಡಿ ಕರೆಕ್ಟಾಗಿ ಸೊ ಕೂತಿದೆ. ಸೊ ಅಲ್ವಾ. ಸೊ ಇವಾಗ ಮೇನ್ ಪೇಜಿಗೆ ಬರೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಸುಮಾ ಚಂದು ಕನ್ನಡ ಲಾಗ್ಸು ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬ್ಯಾನರ್ ಅಂಥೇಳಿ. ಸೊ ಅಲ್ವಾ. ಸೊ ಇಷ್ಟೇ, ಬ್ಯಾನರ್ ಹಾಕೋದು ವೆರಿ ಈಸಿ, ಸಿಂಪಲ್ ಕೆಲಸ. ಸೊ ಕಲಿತ್ರೆ ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ ಹೇಗೆ ನಮ್ಮ ಒಂದು ಚಾನಲ್ಗೆ ಕ್ರಿಯೇಟಿವಿಟಿಯಾಗಿ ಅಷ್ಟೇ ಸುಂದರವಾಗಿ ನಾವು ಯೂಟ್ಯೂಬ್ ಬ್ಯಾನರ್ನ ರೆಡಿ ಮಾಡ್ಕೊಳ್ಳೋದು, ಹಾಗೆ ಅಪ್ಲೋಡ್ ಮಾಡೋದು ಕೂಡ ನೋಡಿದ್ರಿ. ಸೊ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟು ಒಂದೊಳ್ಳೆ ಕಂಟೆಂಟ್ ಒಂದಿಗೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಲವ್ ಯು ಆಲ್.